ನಾವು 10 ಗಂಟೆ ಜೊತೆಗೆ ಇರ್ತೀವಿ. ಇರುತ್ತಲ್ವ ಯಾರಿಗೆ ಮಾಡ್ತಿದ್ದೇವೆ ಸೋಮವಾರದಿಂದ ಇಲ್ಲಿವರೆಗೆ ನಿನ್ನೆವರೆಗೆ ನಾನು ದಿನ DC ಆಫೀಸ್ಗೆ ಹೋಗ್ತೀನಿ, ಜಿಲ್ಲಾಧಿಕಾರಿಗಳ ಎವ್ರಿ ಡೇ ಆಕ್ಸಿಡೆಂಟ್ ರಿಪೋರ್ಟು ಮೇಡಮು ಸೈನ್ ಮಾಡಿರಲ್ಲ, ಯಾರು ಜಿಲ್ಲಾಧಿಕಾರಿ. ನಾವು ದಿನ ಹೋಗಿ ಕುತ್ಕೊಂಡು ಮೇಡಮು ನೀವೇ ಹೋಗಿ ಅಲ್ಲಿ ADC ತಿಪ್ಪೇಸ್ವಾಮಿ ಅವರು ನೀವೇ ಮೀಟ್ ಮಾಡಿ ಅಂತ ನಾವು ದಿನ 5 ದಿವಸ DC ಆಫೀಸ್ಗೆ ಹೋಗಿದ್ದೀವಿ. ಲಾಸ್ಟ್ ಸಾಟರ್ಡೆ ನನಗೆ ಮೇಡಮ್ ಸಿಕ್ಕಿದ್ದು, ಮೊನ್ನೆ ಸಾಟರ್ಡೆ 5:15ಗೆ ಆಕ್ಸಿಡೆಂಟ್ ರಿಪೋರ್ಟ್ ಸೈನ್ ಆಯಿತು. ಯಾಕಂದರೆ DC ಆಫೀಸಲ್ಲಿ ಹೋಗಿ ಕೇಳಿ ADC ತಿಪ್ಪೇಸ್ವಾಮಿ ಅವ್ರನ್ನ ಕೇಳಿ ನಾನು ನಮ್ಮ ಇನ್ಸ್ಪೆಕ್ಟರ್ ಗುರುಮೂರ್ತಿ ಮೇಡಮ್ ಕಾಯ್ತಾ ಕೂತಿದ್ದೀವಿ. ಊಟ ಕೂಡ ನಾವು ಹೊರಗಡೆ ಹೋಗಿಲ್ಲ ಸರ್, ಎಲ್ಲಿ ಮೇಡಮ್ ಊಟ ಟೈಮಲ್ಲಿ ಬಂದು ಹೋಗ್ತಾರೆ ಅಂತ DC ಮೇಡಮ್. ಅಲ್ಲೇ ಕೂತ್ಕೊಂಡು ನಾವು ವಾರ ಇಡೀ ಎಲ್ಲ ವೇಟ್ ಮಾಡ್ತೀವಿ. ಶನಿವಾರ ಮೇಡಮು ನಮಗೆ ಶುಕ್ರವಾರ ನಾವು ಅವ್ರ ಮನೆಗೆ ಹೋದ್ವಿ. ನಾನು ನಮ್ಮ ಇನ್ಸ್ಪೆಕ್ಟರ್ ಗುರುಮೂರ್ತಿ ಅಂತ ಇನ್ಸ್ಪೆಕ್ಟ್ರು ಆಫೀಸಿಗೆ ಹೋಗಿದ್ವಿ. ಮೇಡಮು ಮನೆಗೆ ಬರೋಕ್ಕಿದೆ ಅಂತ ಅಲ್ಲಿ ಮನೆಗೆ ನಾವು 8:30 ಹೋಗಿದ್ವಿ ಸರ್ ಶುಕ್ರವಾರ. ಏನಕ್ಕೆ ಅಂದರೆ ಅದು ನಮ್ಮದು ಕೆರೆಗಳ ಪಾಳ್ಯ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು ಸೆಪ್ಟೆಂಬರಲ್ಲಿ. ಕೇಳಿಸ್ಕೊಳ್ಳಿ ಸರ್, ನೀವು ಕೇಳಿದ್ದಕ್ಕೆ ನಾನು ರೀಸನ್ ಹೇಳಬೇಕು. ಕೆರೆಗಳ ಪಾಳ್ಯ ಆಕ್ಸಿಡೆಂಟ್ ಆಗಿದ್ದಕ್ಕೆ ಅವರು ರೋಡ್ನ KC4 ಮಾಡಿದ್ದಾರೆ. KC4 ಅವರು ಆ್ಯಕ್ಷನ್ ಏನು ತೊಗೊಂಡಿದ್ದಾರೆ ಆಕ್ಸಿಡೆಂಟ್ ಆದಮೇಲೆ ಈ ಆಕ್ಸಿಡೆಂಟ್ಗಳನ್ನ ಪ್ರಿವೆಂಟ್ ಮಾಡೋಕ್ಕೆ, ಕಂಟ್ರೋಲ್ ಮಾಡೋಕ್ಕೆ ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ KC4 ಆಕ್ಸಿಡೆಂಟ್ ಪ್ರೋನ್ ಜೋನು, ಆಮೇಲೆ ಡು ನಾಟ್ ಓವರ್ಟೇಕು, ಸ್ಪೀಡ್ ಲಿಮಿಟ್ 80 ಅಂತವನ್ನೆಲ್ಲ ಬೋರ್ಡ್ಗಳನ್ನ ಅವರು ಓರಲಾಗಿ ಹೇಳಿದ್ರು ಹಾಕಿದ್ದೀವಿ ಅಂತ. ಆದರೆ ನಮಗೆ ಅವರಿಂದ ರಿಪೋರ್ಟ್ ಬಂದಿರಲಿಲ್ಲ ಅದನ್ನೆಲ್ಲ ಹಾಕಿರೋದಕ್ಕೆ. DC ಮೇಡಮ್ ಅವರು ನನಗೆ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಬಂದಿಲ್ಲ ಅಂದರೆ ನಾನು ಸೈನ್ ಮಾಡಲ್ಲ ಅಂತ. ರಾತ್ರಿ 8:45ಗೆ DC ಮೇಡಮ್ ಮನೆಗೆ ಹೋದ್ವಿ ಸರ್ ನಾವು, ಆದರೂ ಮೇಡಮ್ ಸೈನ್ ಮಾಡಿಲ್ಲ. ನಾಳೆ ನೀವು ಅದನ್ನು ರೆಡಿ ಮಾಡ್ಕೊಂಬಂದೆ. ಹಾಗೆ ನಾನು KC4ಗೆ ಮೇಲ್ ಮಾಡಿ ಫೋನ್ ಮಾಡಿ ಆ ಲೆಟರ್ಗಳನ್ನ ರೆಡಿ ಮಾಡಿಸ್ಕೊಂಡು ಅವರು ಅಲ್ಲಿ ಪಿಕ್ಚರ್ಗಳನ್ನ ಏನೇನು ಇನ್ಸ್ಟಾಲ್ ಮಾಡಿದ್ದಾರೆ ರೋಡಲ್ಲಿ ಕೆರೆಗಳ ಪಾಳ್ಯ ಹತ್ರ ಆಕ್ಸಿಡೆಂಟ್ ಏನೇನು ಪ್ರಿವೆಂಟಿವ್ ಮೆಜರ್ಸ್ ತೊಗೊಂಡಿದ್ದಾರೆ, ಏನೇನು ಇನ್ಸ್ಟಾಲ್ ಮಾಡಿದ್ದಾರೆ ಅದನ್ನು ಅವರು ಪಿಕ್ಚರ್ ಸಮೇತ ರಿಪೋರ್ಟ್ ಕಳಿಸ್ಬೇಕಿತ್ತು. ಅವ್ರು ಮೇಲ್ ಮಾಡಿದೆ, ಅವರು ಅದನ್ನ ತೊಗೊಂಡು ನನಗೆ ಒಂದು 12:30 ಸುಮಾರು ನನಗೆ ಕಳಿಸಿದ್ರು. ಸೊ ಅದಾದಮೇಲೆ ನಾವು ಆ ಸ್ಪಾಟ್ಗೆ ಹೋಗಿ ಆಕ್ಸಿಡೆಂಟ್ ಸ್ಪಾಟ್ಗೆ ಹೋಗಿ ಅವ್ರು ಹಾಕಿರೋದನ್ನು ನಾವು ನಿಂತ್ಕೊಂಡು ಒಂದು ಫೋಟೋ ತೊಗೊಂಡ್ವಿ. ಅದನ್ನೆಲ್ಲ ತೊಗೊಂಡು ನಾವು ಮೇಡಮ್ ಹತ್ರ 1:30 ಹೋದ್ವಿ. ಅಂದರೆ ಮೇಡಮ್ನ ಮೀಟಿಂಗ್ ಮಾಡಿದ್ವಿ. 3 ಗಂಟೆಗೆ ಬರ್ತಾರೆ. ಮತ್ತೆ ನಾವು 2 ಗಂಟೆಗಳಲ್ಲೇ ಕಾದು ಊಟ ಮಾಡಿ ಮತ್ತೆ 3 ಗಂಟೆಗೆ ಅಲ್ಲಿ ಹೋದ್ವಿ. ಬಟ್ ಮೇಡಮ್ DC ಮೇಡಮ್ ಬಂದವರೇ ಅಲ್ಲಿ ಮೀಟಿಂಗ್ ಮಾಡ್ತಾರಲ್ಲ, ಅವ್ರ ಚೇಂಬರ್ ಮೀಟಿಂಗ್ ಮಾಡಿ ಸೇರಿಕೊಂಡ್ರು. 3:40ಕ್ಕೆ ಮೀಟಿಂಗ್ ಸ್ಟಾರ್ಟ್ ಆಗಿರೋದು 5:15ಗೆ ಮುಗೀತು. 5:30 ಶಿ ಸೈನ್ ಅವ್ರ ರಿಪೋರ್ಟ್. ಸೈನ್ ಆದಮೇಲೆ ನಾವು ಅದನ್ನು ನಮ್ಮ ಅಡಿಷ್ನಲ್ ಕಮಿಷನರ್ ಕಳಿಸ್ಬೇಕು. ಅಡಿಷ್ನಲ್ ಕಮಿಷನರ್ಗೆ RPD ಮಾಡೋರ್ಗೆ ಅಲ್ಲೇ ಇದ್ವಿ, ನಾವು ರೆಡಿ ಮಾಡಬೇಕು. ಅವರು ಆಮೇಲೆ ಮೇಲ್ ಮಾಡಿದ್ರು ಸಾಫ್ಟ್ ಕಾಪಿ. ಅಲ್ಲಿವರೆಗೆ ನಾವು ಅಲ್ಲೇ ಇದ್ವಿ. ಅದನ್ನು ಮುಗಿಸ್ಕೊಂಡು ಸರ್, ಅದೆಲ್ಲ ಹೋಗಿ 6:60 ಆಯಿತು. ಅದಾದ ಮೇಲೆ ನಮ್ಮ ರೋಡ್ನಲ್ಲಿ ಕುಮಾರ್ ಅನ್ನೋರು TO ಟ್ರಾನ್ಸ್ಫರ್ಗೆ ಕೊಟ್ಟು 1 ವಾರದಿಂದ ಮಾಡ್ಕೊಡ್ತೀನಿ ಅಂತ ಹೇಳಿ ARTO ಮೇಡಮ್ ಅವರು ಪಾಪ 3 ದಿನ ಬಂದು ಕಚೇರಿಗೆ ಕಾಯ್ದಾರೆ. 3 ದಿನ ಕಚೇರಿಗೆ ಬಂದಿಲ್ಲ ಅವರು. ಈ ಥರ ದಿನ ತೊಂದರೆ ಆಗ್ತದೆ. ಸುಮಾರು ಜನ ಸಾರ್ವಜನಿಕರಿಂದ ಕಂಪ್ಲೇಂಟು ನಮ್ಮ ಸಂಘಟನೆಗೆ ಈ ಥರ ಲೇಟಾಗಿ ಬರ್ತಾರೆ ಅಂತ ಕಂಪ್ಲೇಂಟ್ ಇತ್ತು. ಈ ಥರ ಕಂಪ್ಲೇಂಟ್ ಇದ್ದಾಗ ನಾವೇನು ಮಾಡಿದ್ವಿ, ನಾವು ಇವತ್ತು ARTO ಕಚೇರಿಗೆ ಬಂದ್ವಿ. ನಾವು ಕನ್ನಡ ಜಾಗೃತಿ ವೇದಿಕೆ ಸಂಘಟನೆಯ ಪದಾಧಿಕಾರಿಗಳು ಎಲ್ಲ ಬಂದ್ವಿ. ಈ ಥರ ಏನು ಮೇಡಮ್ 1 ವಾರದಿಂದ ಲೇಟಾಗಿ ಬರ್ತಾಯಿದ್ದೀರ ಅಂತ ಏನು ಸಮಸ್ಯೆ ಅಂತ ನಾವು ಕೇಳಿದಾಗ ARTO ಮೇಡಮ್ ಅವ್ರಿಗೆ ಅವ್ರು ಏನಂದ್ರು, ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತಾಯಿದ್ವಿ, ಮಾಹಿತಿ ಕೇಳ್ತಾಯಿದ್ರು ಯಾವುದೋ ಅಪಘಾತದ ಬಗ್ಗೆ. ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಮಾಹಿತಿ ಕೇಳ್ತಾಯಿದ್ರು. ನಾವು ಹೋಗಿ ವಾಪಸ್ ಬರ್ತಾಯಿದ್ವಿ. ಜಿಲ್ಲಾಧಿಕಾರಿಗಳು ನಮಗೆ ಸಿಗ್ತಾ ಇರಲಿಲ್ಲ ಅಂತ. ಸಿಗ್ತಾ ಇಲ್ಲ ಅಂದಮೇಲೆ ಏನಕ್ಕೆ ಹೋಗಬೇಕು, ಸಿಗೋ ದಿನ ಹೋಗಬೇಕು ತಿಳ್ಕೊಂಡು ಇಲ್ಲೇ ಸಾರ್ವಜನಿಕರಿಗೆ ಅಡ್ಡಾಡೋ ಪರಿಸ್ಥಿತಿ ಆಗಿದೆ.
ಆಗೈತೆ. ಜಿಲ್ಲಾಧಿಕಾರಿಗಳು ಏನಕ್ಕೆ ಕರೆಸ್ಕೊಂತವ್ರೆ, ಏನಾದ್ರು ಇದ್ದಾಗ ಕರೆಸ್ಕೋಬೇಕು. ಇಲ್ಲೇ ಮೈನ್ ಹೆಡ್ ಕ್ವಾರ್ಟ್ರಾಗಿ ಇವತ್ತು ಮೇಡಮ್ ಅವರಿಲ್ಲ ಅಂತ ಎಷ್ಟೋ ಜನಕ್ಕೆ ಕೆಲಸಗಳು ಪೆಂಡಿಂಗ್ ಬಿದ್ದಾವೆ. ಈ ಥರ ತೊಂದರೆ ಆಗ್ತವೆ. ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕು. ಸುಮ್ಮನೆ ಅನಾವಶ್ಯಕವಾಗಿ ಕರೆಸ್ಕೊಂಡು ವೆಯ್ಟ್ ಮಾಡೋವಂಥ ಪರಿಸ್ಥಿತಿ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀವಿ, ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಲೇಟ್ ಬರ್ತೀವಿ. ಇವತ್ತು ನಾವೇ ಅಬ್ಸರ್ವ್ ಮಾಡೋಕ್ಕೆ 10:30 ವೆಯ್ಟ್ ಮಾಡೋದು. ಇವತ್ತು ಏನು 1 ಗಂಟೆಗೆ ಬಂದಿದ್ದಾರೆ ಕರೆಕ್ಟಾಗಿ, ವಿಡಿಯೋ ಸಮೇತ ಇದೆ. 1 ಗಂಟೆಗೆ ಬಂದಿದ್ದಾರೆ ಅವರು. ಇವತ್ತು ಇದೇ ರೀತಿ ಕೆಲಸಕ್ಕೆ ಲೇಟಾಗಿ ಬರ್ತಾ ಇದೆ. ಹೆಂಗೆ ಜನಗಳ ಕತೆ ದೂರದಿಂದ ಬಂದಿರ್ತಾರೆ, ಹಳ್ಳಿ ಕಡೆಯಿಂದ ಕಾದಿ ಹೋಗ್ಬೇಕಾಗುತ್ತೆ. ಇವತ್ತು ಸೋಮವಾರ ವರ್ಕಿಂಗ್ ಮೊದಲನೇ ದಿನ ಕೆಲಸದ್ದು ರಜೆ ಇರುತ್ತೆ. ಇವತ್ತೇ ಲೇಟಾಗಿ ಬಂದರೆ ಹಿಂಗೆ ಯಾವತ್ತೆಲ್ಲ ಲೇಟಾಗಿ ಬರ್ತಿದ್ರು. ಇವತ್ತು ನೋಡಿದಾಗ ಕಣ್ಣಾರೆ ನಾವೇ ಕಂಡಿದ್ದೀವಿ.